ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ವಿಡಿಯೋವನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ GPSTR ಮತ್ತೆ HSTR ಮತ್ತೆ ಬರುವಂತಹ 2025ರ TETಗೆ ನಿಮ್ಮ ಸಿದ್ಧತೆ ಈ ನೋಟ್ಸ್ ಗಳಿಂದನೇ ಸ್ಟಾರ್ಟ್ ಆಗಲಿ. ಇವು ತುಂಬಾನೇ ಅಥೆಂಟಿಕೇಟೆಡ್ ನೋಟ್ಸ್ ಆಗಿರುತ್ತೆ. ನೀವು ಬೇಕಾದ್ರೆ ಸರ್ಚ್ ಮಾಡಬಹುದು. TET ಸಿಲೆಬಸ್ ಅಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ ನೀವು ಏನು ಅಲ್ಲಿ ಹಿಂದ್ಗಡೆ ಕೊಟ್ಟಿರ್ತಾರೆ ರಿಸೋರ್ಸ್ ಅನ್ನ ಯಾವ್ದೆಲ್ಲ ಅಭ್ಯಾಸ ಮಾಡಬೇಕು ಅಂತ ಹೇಳಿ, ಆ ಒಂದು ರಿಸೋರ್ಸ್ ಅನ್ನ ಇಟ್ಕೊಂಡು ಮಾಡಿರುವಂತ ಒಂದು ನೋಟ್ಸ್ ಇದು. ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಬೇಡಿ, ಚೆನ್ನಾಗಿ ನೀವು ಅಭ್ಯಾಸವನ್ನ ಮಾಡಿ. ಓಕೆ, ಫ್ರೀ ಇದ್ದಾಗೆಲ್ಲ ವಿಡಿಯೋಸ್ ಅನ್ನ ನೋಡ್ತಾ ಇರಿ. ಅದರಲ್ಲಿ ನಿಮ್ಗೆ ಇದ್ರಲ್ಲಿ ಹೇಳ್ತಾ ಹೋಗ್ತೀನಿ ಯಾವೆಲ್ಲ ಇಂಪಾರ್ಟೆಂಟ್ ಅಂತ. ಅವನ್ನ ನೀವು ನೋಟ್ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ. ಒಂದ್ಸಲ ಯಾವುದೇ MCQs ನ ನೀವು ಸಾಲ್ವ್ ಮಾಡ್ತಾ ಹೋಗಿ, ಒಂದ್ಸಲ ನೋಟ್ಸ್ ಅನ್ನ ಓದ್ಬೇಕು. ನೋಟ್ಸ್ ಅನ್ನೋದಕ್ಕಿಂತ ಒಂದು ಟಾಪಿಕ್ ಬಗ್ಗೆ ನೀವು ಒಂದ್ ಸತಿ ತಿಳ್ಕೊಂಡ್ರು ಸಾಕು. ಅಟ್ಲೀಸ್ಟ್ ಒಂದ್ಸಲ ಓದಿರೋದಕ್ಕಾದ್ರೂ ನೀವು ಅವಾಗ ಇನ್ನೊಂದ್ಸಲ ಪೂರ್ತಿ ಓದೋಣ ಅಂತ ಟಾಪಿಕ್ ಓದ್ತೀರಾ, ಆಯ್ತಾ? ಒಂದು ಸಲ ಅಲ್ದಿದ್ರು ಒಂದ್ 3 ಸತಿನಾದ್ರೂ ಟಾಪಿಕ್ಸ್ ಅನ್ನ ಒಂದ್ಸತಿ ಓದ್ಕೊಂಡ್ಬಿಡಿ. ಆಮೇಲೆ ಎಲ್ಲಾ MCQs ಸಾಲ್ವ್ ಮಾಡ್ತಾ ಹೋಗಿ ಆಗ ನಿಮಗೆ ಒಂದಕ್ಕೊಂದು ಕನೆಕ್ಷನ್ ಸಿಗ್ತಾ ಹೋಗುತ್ತೆ. ಹಾಗೆ ಅನಲೈಸ್ ಮಾಡೋದಕ್ಕೆ ನಿಮ್ಗೆ ತುಂಬಾ ಸಹಾಯ ಆಗುತ್ತೆ. ಈಗ ವಿಷಯಕ್ಕೆ ಬರೋಣ. ದಟ್ ಇಸ್ ಬಂಡೂರಾರವರ ವೀಕ್ಷಣಾ ಕಲಿಕೆ. ಬಂಡೂರಾರವರ ವೀಕ್ಷಣಾ ಕಲಿಕೆ ಅಂತಾನೆ ನೀವು ಬಂಡೂರ ಅವ್ರದ್ದು ಯಾವ ಒಂದು ಲರ್ನಿಂಗ್ ಥಿಯರಿ ಕೊಟ್ರು ಅಂತ ಹೇಳಿ ಯೋಚನೆ ಮಾಡೋದು ಬೇಡ. ಒಂದೇ ಲೈನಲ್ಲಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ಏನು? ಬಂಡೂರಾರವರ ವೀಕ್ಷಣಾ ಕಲಿಕೆ. ಬಂಡೂರ ಅಂತ ಬಂದ ಕೂಡ್ಲೆ ನೆನಪಲ್ಲಿರ್ಬೇಕು, ದಟ್ ಇಸ್ ವೀಕ್ಷಣಾ ಕಲಿಕೆ. ಓಕೆ, ಅವರ ಪೂರ್ತಿ ಹೆಸರು ಬಂದು ಆಲ್ಬರ್ಟ್ ಬಂಡೂರ. ಇವರು ಸಾಮಾಜಿಕ ಕಲಿಕೆಯ ಸಿದ್ಧಾಂತವನ್ನ ಇವರು ಪ್ರತಿಪಾದಿಸ್ತಾರೆ. ಓಕೆ, ಇವರು ಸಾಮಾಜಿಕ ಕಲಿಕೆಯ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಅವರ ಒಂದು ಕಲಿಕೆ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಸಾಮಾಜಿಕ ಕಲಿಕೆಯ ಸಿದ್ಧಾಂತವನ್ನು ಇವರು ಪ್ರತಿಪಾದಿಸ್ತಾರೆ. ಯಾವುದೇ ಒಂದು ಪ್ರಾಣಿಯ ವರ್ತನೆಯಲ್ಲಿ ಇನ್ನೊಂದು ಪ್ರಾಣಿಯ ವರ್ತನೆ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಪ್ರಾಣಿಯ ವರ್ತನೆಯಲ್ಲಿ ಇನ್ನೊಂದು ಪ್ರಾಣಿಯ ವರ್ತನೆ ಆಗಿದೆ. ಮಕ್ಕಳಲ್ಲಿ ವೀಕ್ಷಣಾ ಕಲಿಕೆಯ ಪ್ರಭಾವವನ್ನ ಸುಲಭವಾಗಿ ನಾವು ಗುರುತಿಸಬಹುದು ಅಂತ ಹೇಳ್ತಾರೆ. ಯಾರು? ಬಂಡೂರಾರವರು. ಇನ್ನು ಸಾಮಾಜಿಕ ಉದ್ದೀಪನ ಮತ್ತು ಅನುಕರಣೀಯ ಅನುಕ್ರಿಯೆಯನ್ನ ಮಕ್ಕಳು ಮಾತನಾಡುವುದು ಮತ್ತು ನಡೆಯುವುದರ ಕಲಿಕೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಅಂತ ಹೇಳಿ ಬಂಡೂರಾರವರು ಹೇಳ್ತಾರೆ. ಓಕೆ, ಜೊತೆಗೆ ಸಾಮಾಜಿಕ ವರ್ತನೆಗಳು ಆದಂತಹ ಶುಭ ಹಾರೈಕೆ, ವಂದನೆ ಸಲ್ಲಿಸುವಿಕೆ, ಮೆಚ್ಚುಗೆ ವ್ಯಕ್ತಪಡಿಸುವಿಕೆ, ಸಂತೋಷದ ಅಭಿವ್ಯಕ್ತತೆ, ಊಟ ಮಾಡೋದು, ಉಡುಪನ್ನ ಧರಿಸೋದು, ಇವೆಲ್ಲವೂ ಕೂಡ ಬಹುಮಟ್ಟಿಗೆ ಅನುಕರಣೆಯ ಮೂಲಕ ಕಲಿತಂತಹ ವರ್ತನೆಗಳಾಗಿದ್ದಾವೆ. ಹೌದಲ್ವಾ? ನಿಜ ಅಲ್ವಾ? ನೋಡಿ, ಇವಾಗ ನಮ್ಗೇನೋ ಒಂದು ಕಳ್ಕೊಂಡಿರ್ತೀವಿ, ಅದನ್ನ ಯಾರೋ ಕೊಟ್ರು, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಹೌದಾ? ಇವಾಗ ಯಾರ್ದೋ ಮದ್ವೆಗೆ ಹೋಗಿರ್ತೀವಿ, ನಾವು ಅವ್ರಿಗೆ ಶುಭ ಹಾರೈಸ್ತೀವಿ, ಹ್ಯಾಪಿ ವೆಡ್ಡಿಂಗ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ಹೇಳ್ಬಿಡ್ತೀವಿ. ಅಥವಾ ಯಾವ್ದೇ ಒಂದು ಬರ್ತ್ಡೇ ಇದ್ರೆ ಹ್ಯಾಪಿ ಬರ್ತ್ಡೇ. ಅಂದ್ರೆ ಮಗು ತಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೇಗೆ, ಅಂದ್ರೆ ಪರಿಸರದಲ್ಲಿ ಏನೆಲ್ಲ ನಡ್ಕೊಳ್ತಾರೆ ಅದನ್ನ ನೋಡಿ ಅವರ ಒಂದು ವರ್ತನೆಗಳನ್ನ ಮಕ್ಕಳು ಅನುಕರಣೆಯ ಮೂಲಕ ಕಲಿತಾ ಹೋಗ್ತಾರೆ ಅಂತ ಹೇಳಿ ಬಂಡೂರಾರವರು ಹೇಳ್ತಾರೆ. ಇನ್ನು ಬಂಡೂರಾರವರ ಸಾಮಾಜಿಕ ಕಲಿಕೆಯ ತತ್ವವನ್ನ ಮಾದರಿ ನಿರ್ಮಾಣ ತತ್ವ ಅಂತ ಕರೀತಾರೆ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬಂಡೂರಾರವರ ಸಾಮಾಜಿಕ ಕಲಿಕೆಯ ತತ್ವವನ್ನ ಏನಂತ ಕರೀತಾರೆ ಅಂತ ಕೇಳ್ತಾರೆ. ದಟ್ ಇಸ್ ಮಾದರಿ ನಿರ್ಮಾಣ ತತ್ವ. ಹಾಗಾಗಿ ಅಂದ್ರೆ ಒಂದು ರೋಲ್ ಮಾಡೆಲ್ ಆಗಿ ಇರ್ಬೇಕು. ಹಾಗಾಗಿನೇ ನೋಡಿ, ಒಂದು ಮಗು ಬೆಳಿತಾ ಇದೆ ಅಂದ್ರೆ ನಾವು ಅದಕ್ಕೆ ಯಾಕೆ ಒಳ್ಳೆ ಪರಿಸರ ಕೊಡ್ಬೇಕು ಅಂತ ಯಾಕೆ ನಾವು ಒತ್ತಿ ಹೇಳ್ತೀವಿ ಅಂದ್ರೆ ಇದಕ್ಕೆ. ಮಕ್ಕಳು ಮುಂದೆ ನಾವೇನೇ ಮಾತಾಡೋದಾಗಿರ್ಬೋದು, ಓಕೆ, ಎಲ್ಲಾನು ಕೂಡ ಮಕ್ಕಳಿಗೆ ಪರಿಣಾಮ ಬೀರೋದ್ರ ಕಾರಣ ನಾವು ಅವರಿಗೆ ನಾವು ಒಳ್ಳೇದಾಗಿದ್ರೆ ಮಾತ್ರ ಮಕ್ಕಳಿಗೆ ನಾವು ಮಾದರಿಯಾಗಿ ಇರೋದಕ್ಕೆ ಸಾಧ್ಯ. ಹೌದಲ್ವಾ? ಪರಿಸರ ಅಂತ ಬಂದಾಗ ಟೀಚರ್ಸ್ ಬರ್ತಾರೆ, ಮೊದಲನೇದಾಗಿ ಫ್ಯಾಮಿಲಿ ಬರುತ್ತೆ, ಅದಾದ್ಮೇಲೆ ಫ್ರೆಂಡ್ಸ್ ಬರುತ್ತಾರೆ. ಓಕೆ, ಹಾಗಾಗಿ ಬಂಡೂರಾರವರ ಸಾಮಾಜಿಕ ಕಲಿಕೆಯ ತತ್ವವನ್ನ ಮಾದರಿ ನಿರ್ಮಾಣ ತತ್ವ ಅಂತ ಕೂಡ ಕರೀತಾರೆ. ಇನ್ನು ಸಾಮಾಜಿಕ ಕಲಿಕಾ ಸಿದ್ಧಾಂತದ ಬೋಗೋ ಗೊಂಬೆಯ ಮೂಲಕದ ವೀಕ್ಷಣಾ ಕಲಿಕೆಯ ಪರಿಕಲ್ಪನೆಯನ್ನ 1961ರಲ್ಲಿ ಇವರು ಪರಿಚಯಿಸಿದರು. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದು ಯಾವುದು? ಆ ಬೊಂಬೆದು ಕೂಡ ಕೆಲವೊಂದ್ಸತಿ ಕೇಳಿದ್ದಾರೆ ಪ್ರಶ್ನೆಗಳು. ಈಗ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಬೋಗೋ ಗೊಂಬೆ, ಅವರು ಉಪಯೋಗಿಸಿದಂತ ಗೊಂಬೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಏನು ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನ ಕೊಟ್ಟಂತ ಬಂಡೂರಾರವರು ಡ್ಯಾಶ್ ಪ್ರಯೋಗದ ಮೂಲಕ ವೀಕ್ಷಣಾ ಕಲಿಕೆಯ ಪರಿಕಲ್ಪನೆಯನ್ನ, ಆ ಒಂದು ಕಾನ್ಸೆಪ್ಟ್ ಅನ್ನ 1961ರಲ್ಲಿ ಪರಿಚಯಿಸಿದ್ರಲ್ವಾ, ಅದು ಯಾವ ಪ್ರಯೋಗ ಅಂತ ಕೇಳ್ತಾರೆ. ದಟ್ ಇಸ್ ಬೋಗೋ ಗೊಂಬೆಯ ಪ್ರಯೋಗ. ಇವರ ಸಿದ್ಧಾಂತದ ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಥವಾ ವೀಕ್ಷಣಾ ಕಲಿಕೆ ಅಂತ ಹೇಳಿ ಹೇಳ್ತೀವಿ. ಓಕೆ, ಇವರ ಒಂದು ಸಿದ್ಧಾಂತವನ್ನ
ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಥವಾ ವೀಕ್ಷಣಾ ಕಲಿಕೆ ಅಂತ ಹೇಳಿ ಕರೀತಾರೆ. ಇನ್ನು ಪರಿಣಾಮಕಾರಿ ಮಾದರೀಕರಣಕ್ಕೆ ಅವಶ್ಯಕತೆಗಳು. ಆಯ್ತಾ, ಪರಿಣಾಮಕಾರಿ ಮಾದರೀಕರಣಕ್ಕೆ ಯಾವ್ಯಾವೆಲ್ಲ ಅವಶ್ಯಕತೆ ಅಂದ್ರೆ ಮೊದಲನೇದು ಅವಧಾನ, ಎರಡನೇದು ಧಾರಣ, ಮೂರನೇದು ಪುನರುತ್ಪಾದನೆ, ನಾಲ್ಕನೇದು ಅಭಿಪ್ರೇರಣೆ. ಇದು ಕೂಡ ಕೆಲವೊಂದ್ಸತಿ ರಿಅರೇಂಜ್ ದ ಫಾಲೋಯಿಂಗ್ ಅನ್ನೋ ತರ ಕೇಳ್ತಾರೆ. ಆಯ್ತಾ, ಅಂದ್ರೆ ಸರಿಯಾದ ಕ್ರಮದಲ್ಲಿ ನೀವು ಬರೆಯಿರಿ ಅಂತ ಹೇಳಿ. ಹಾಗಾಗಿ ನೋಡಿ ಇದನ್ನ ಹೆಂಗೆ ನೋಡಿ, ಅವಧಾನ ಆದ್ಮೇಲೆ ಈ ಧಾರಣ ಬರುತ್ತೆ. ಓಕೆ, ಅವಧಾನ, ಧಾರಣ, ಆಮೇಲೆ ಇದ್ರ ಪಕ್ಕ ಯಾವ್ದು ಪುನರುತ್ಪಾದನೆ, ಅದ್ರ ನೆಕ್ಸ್ಟ್ ಅಭಿಪ್ರೇರಣೆ. ಇವನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅವಧಾನ, ಧಾರಣ. ಓಕೆ, ಅವಧಾನ ನೆಕ್ಸ್ಟ್ ಧಾರಣ, ಪುನರುತ್ಪಾದನೆ, ಅಭಿಪ್ರೇರಣೆ. ಈ ರೀತಿ ನೆನ್ಪಿಟ್ಕೋಬೇಕು. ನೀವು ಹೆಂಗ್ ನೆನ್ಪಿಟ್ಕೋತಿರೋ ಗೊತ್ತಿಲ್ಲ. ಒಟ್ನಲ್ಲಿ ನೀವು ಇದನ್ನ ಆ ಒಂದು ಸೈಕಾಲಜಿಯಲ್ಲಿ ವೆರಿ ಇಂಪಾರ್ಟೆಂಟ್. ಏನ್ ಗೊತ್ತಾ, ಕೆಲವೊಂದ್ಸತಿ ಥಿಯರಿ ಕ್ವಶನ್ಸ್ ಎಲ್ಲಾನು ಹೇಳ್ತಾರೆ, ಅಂದ್ರೆ ಏನ್ ಕೊಟ್ರು ಬರೀತಾರೆ ಅಂತ ಹೇಳಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಉಲ್ಟಾ ಪಲ್ಟಾ ಕೊಟ್ಬಿಡ್ತಾರೆ, ರಿಅರೇಂಜ್ ಮಾಡಿ ಅಂತ ಹೇಳಿ. ಓಕೆ, ಅಂದ್ರೆ ಫಸ್ಟ್ ಧಾರಣ ಕೊಟ್ಟು ಪುನರುತ್ಪಾದನೆ ಕೊಟ್ಟು ನೆಕ್ಸ್ಟ್ ಅಂದ್ರೆ ಈ ರೀತಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನೀವು ಈ ರೀತಿ ಏನ್ ಬರ್ತವೆ ಕೆಲವೊಂದು ಸ್ಟೆಪ್ ಬೈ ಸ್ಟೆಪ್ ಏನ್ ಬರ್ತಾವಲ್ಲ, ಆ ಸ್ಟೆಪ್ಸ್ ಅನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಓಕೆ, ಅವಧಾನ, ಧಾರಣ, ಪುನರುತ್ಪಾದನೆ, ಅಭಿಪ್ರೇರಣೆ. ಓಕೆ, ಇದಿಷ್ಟು ಬಂಡೂರಾರವರ ವೀಕ್ಷಣೆ ಕಲಿಕೆ ಆಯ್ತು. ಈಗ ಬರೋಣ, ದಟ್ ಇಸ್ ಜೆರೋಮ್ ಬ್ರೂನರ್ ಅವರ ಕಲಿಕಾ ಸಿದ್ಧಾಂತ. ಜೆರೋಮ್ ಬ್ರೂನರ್ ಅವರ ಕಲಿಕಾ ಸಿದ್ಧಾಂತ ಮಕ್ಕಳಿಗೆ ಹೇಗೆ ಕಲಿಸ್ಬೇಕು ಮತ್ತೆ ಅವರು ಹೇಗೆ ಕಲಿತಾರೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಜೆರೋಮ್ ಬ್ರೂನರ್ ಅವರ ಕಲಿಕಾ ಸಿದ್ಧಾಂತ ಏನ್ ಹೇಳುತ್ತೆ, ಮಕ್ಕಳಿಗೆ ನಾವು ಹೇಗ್ ಕಲಿಸ್ಬೇಕು ಮತ್ತೆ ಅವ್ರು ಹೇಗ್ ಕಲಿತಾರೆ ಅನ್ನೋದನ್ನ, ಹೇಗ್ ಕಲಿಸ್ತಾರೆ. ಓಕೆ, ಹೇಗೆ ಕಲಿಸ್ಬೇಕು ಅವರಿಗೆ, ಅವ್ರು ಹೇಗೆ ಕಲಿತಾರೆ, ಹೆಂಗೆ ಕಲಿಸ್ಬೇಕು, ಅವ್ರು ಹೆಂಗ್ ಕಲಿತಾರೆ ಅನ್ನೋದ್ರ ಬಗ್ಗೆ ಜೆರೋಮ್ ಬ್ರೂನರ್ ಅವರು ಹೇಳ್ತಾರೆ. ಇನ್ನು ಜೆರೋಮ್ ಬ್ರೂನರ್ ಅವರು ಅಮೆರಿಕನ್ ಮನೋವಿಜ್ಞಾನಿಯಾಗಿರ್ತಾರೆ. ಇವರು ಜ್ಞಾನಾತ್ಮಕ ವಿಕಾಸಕ್ಕೆ ಬಹಳಷ್ಟು ಕೊಡುಗೆಯನ್ನ ನೀಡಿದ್ದಾರೆ. ಇವರು ಕಲಿಕೆಯ ಮೇಲಿನ ತಮ್ಮ ಅಭಿಪ್ರಾಯಗಳನ್ನ ಪರಿಕಲ್ಪನಾ ಸಿದ್ಧಾಂತ ಅಂತ ಹೇಳಿ ಬರೆದಿದ್ದಾರೆ ಇವರು. ಓಕೆ, ಕಲಿಕೆಯ ಮೇಲಿನ ತಮ್ಮ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಇವರು ಪರಿಕಲ್ಪನಾ ಸಿದ್ಧಾಂತ ಅಂತ ಹೇಳಿ ಬರ್ತಿದ್ದಾರೆ. ಇವರಿಗೆ ವ್ಯಕ್ತಿಯ ಬೆಳವಣಿಗೆ, ಕಲಿಕೆ, ಅವನ ತನ್ನ ಸುತ್ತಲೂ ಸಂಘಟಿತವಾದಂತಹ ಗ್ರಹಿಕೆಯ ಕ್ಷೇತ್ರವನ್ನ ತಿಳಿದುಕೊಳ್ಳುವಂತಹ ವಿಷಯ ಆಗಿದೆ ಅಂತ ಹೇಳಿ ಇವರು ಪ್ರತಿಪಾದಿಸಿದ್ದಾರೆ. ಯಾರು? ಜೆರೋಮ್ ಬ್ರೂನರ್ ಅವರು. ಹಾಗಾದ್ರೆ ಇವ್ರೇನ್ ಹೇಳಿದ್ರು, ವ್ಯಕ್ತಿಯ ಬೆಳವಣಿಗೆ, ಕಲಿಕೆ, ಅವನು ತನ್ನ ಸುತ್ತಲೂ ಸಂಘಟಿತವಾದಂತಹ ಗ್ರಹಿಕೆಯ ಕ್ಷೇತ್ರವನ್ನು ತಿಳಿದುಕೊಳ್ಳುವಂತಹ ವಿಷಯ ಅಂತ ಹೇಳಿದ್ರು. ಹಾಗಾದ್ರೆ ಗ್ರಹಿಕೆಯ ಕ್ಷೇತ್ರ ಅಂದ್ರೆ ಏನು? ಗ್ರಹಿಕೆಯ ಕ್ಷೇತ್ರ ಅಂದ್ರೆ ಏನು? ಬ್ರೂನರ್ ಅವರ ಪ್ರಕಾರ ವ್ಯಕ್ತಿಯು ಪ್ರಜ್ಞೆಯಿಂದ ಇರುವ ಭೌತಿಕ ಜಗತ್ತಿನ ಎಲ್ಲಾ ಅಂಶಗಳು ಕೂಡ ಅವನ ಗ್ರಹಿಕೆಯ ಕ್ಷೇತ್ರ ಅಂತ ಹೇಳಿದ್ರು. ನೋಡಿ, ಬ್ರೂನರ್ ಅವರ ಪ್ರಕಾರ ಒಬ್ಬ ವ್ಯಕ್ತಿ ಅವನು ಪ್ರಜ್ಞೆಯಿಂದ ಇರುವಂತದ್ದು ಒಂದು ಫಿಸಿಕಲ್ ವರ್ಲ್ಡ್ ಅಲ್ಲಿ, ಅಂದ್ರೆ ಸುತ್ತಮುತ್ತಲಿನ ಒಂದು ವಾತಾವರಣದಲ್ಲಿ ಅವನು ಜಾಗೃತಿಯ ಸ್ಥಿತಿಯಲ್ಲಿ ಇರುವಂತದ್ದು ಅಂತ ಕೂಡ ಹೇಳ್ಬೋದು ನಾವು. ಓಕೆ, ಅವನ ಒಂದು ಪ್ರಜ್ಞಾವಸ್ಥೆಯಲ್ಲಿ ಇರುವಂತಹ ಎಲ್ಲ ಅಂಶಗಳು ಕೂಡ ಅವನ ಗ್ರಹಿಕೆಯ ಕ್ಷೇತ್ರ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಅವನು ಕಣ್ಣಿಗೆ ಕಾಣುವಂಥದ್ದು, ಅವನು ಯಾವುದನ್ನ ಗ್ರಹಿಸ್ತಾನೋ ಅಂಥವೆಲ್ಲವೂ ಕೂಡ ಗ್ರಹಿಕೆಯ ಕ್ಷೇತ್ರ ಅಂತ ಹೇಳ್ಬೋದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮೂರು ಹಂತದ ಮಾನಸಿಕ ಕೌಶಲ್ಯಗಳನ್ನ ವಿಸ್ತರಿಸುವ ಮೂಲಕ ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಳ್ಳುವನು ಅಂತ ಹೇಳಿ ಇವರ ಒಂದು ಸಂಶೋಧನೆ ತಿಳಿಸುತ್ತೆ. ಜೊತೆಗೆ ಈ 3 ಕೌಶಲಗಳು ಕೂಡ ಬ್ರೂನರ್ ರವರ 3 ಪ್ರಾತಿನಿಧಿಕ ಮಾರ್ಗಗಳು ಆಗಿದವೆ. ಅವು ಯಾವುವು ಅಂದ್ರೆ ಎನಾಕ್ಟಿವ್, ಐಕಾನಿಕ್, ಸಿಂಬಾಲಿಕ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನ 2017 TET ನಲ್ಲಿ ಕೇಳಿದರೆ ಬೇಕಾದ್ರೆ ಒಂದ್ಸತಿ ನೀವು ಕ್ವೆಶ್ಚನ್ ಪೇಪರ್ ಅನ್ನು ನೋಡಿ. ಓಕೆ, ಎನಾಕ್ಟಿವ್ ಇದು ಕೂಡ ರಿಅರೇಂಜ್ ದ ಫಾಲೋಯಿಂಗ್ ಟೈಪ್ ಅಲ್ಲೇ ಕೇಳಿದ್ದಾರೆ. ಪೇಪರ್ 2 ನಲ್ಲಿ ಇದನ್ನ ಕೇಳಿರುವಂತದ್ದು. ಪೇಪರ್ 2 ನಲ್ಲಿ ಎನಾಕ್ಟಿವ್, ಐಕಾನಿಕ್, ಸಿಂಬಾಲಿಕ್, ಐಕಾನಿಕ್, ಎನಾಕ್ಟಿವ್, ಸಿಂಬಾಲಿಕ್. ಓಕೆ, ನೀವು ಸುಮ್ನೆ ಹಂಗೆ ಹೋಗಿ ಹಿಂಗೆ ನೋಡ್ಕೊಂಡು ಹೋಗಿರ್ತೀರಾ ಅಂದ್ರೆ ಅಲ್ಲಿ ಇದಾದ್ಮೇಲೆ ಅದು ಬರುತ್ತಾ, ಅದಾದ್ಮೇಲೆ ಇದು ಬರುತ್ತಾ ಅಂತ ಹೇಳಿ ತಲೆ ಕೆಡ್ಸ್ಕೊಂತಿರ್ತೀರಾ. ಓಕೆ, ಹಾಗಾಗಿ ಇದನ್ನ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂದ್ರೆ ಐಸ್ ಅಂತ ಹೇಳಿ ನೆನ್ಪಿಟ್ಕೋಬೇಕು ಅಷ್ಟೇ. ಏನು? EIS, ಐಸ್ ಅಂತ ಹೇಳಿ ನೆನ್ಪಿಟ್ಕೊಂಡ್ರೆ ಸಾಕು. ಯಾರು? ಜೆರೋಮ್ ಬ್ರೂನರ್ ಅವರ ಕಲಿಕಾ ಸಿದ್ಧಾಂತದಲ್ಲಿ ಏನ್ ಗ್ರಹಿಕೆ ಕ್ಷೇತ್ರ ಅಂತ ಏನ್ ಬರುತ್ತೆ ಅದರಲ್ಲಿ ಈ ಎನಾಕ್ಟಿವ್, ಐಕಾನಿಕ್, ಸಿಂಬಾಲಿಕ್ಸ್, ದಟ್ ಇಸ್ ಐಸ್ ಅಷ್ಟೇ. EIS, ಐಸ್ ಅಂತ ನೆನ್ಪಿಟ್ಕೊಳ್ಳಿ, ಐಸ್. ಓಕೆ, ಇ ಮೀನ್ಸ್ ಎನಾಕ್ಟಿವ್, ಐ ಅಂದ್ರೆ ಐಕಾನಿಕ್, ಎಸ್ ಅಂದ್ರೆ ಸಿಂಬಾಲಿಕ್. ಕ್ರಿಯಾ ಪ್ರಾತಿನಿಧ್ಯ, ಪ್ರತಿಮಾ ಅಥವಾ ಬಿಂಬ ಪ್ರಾತಿನಿಧ್ಯ, ಮೂರನೇದು ಸಾಂಕೇತಿಕ ಪ್ರಾತಿನಿಧ್ಯ. ಹಾಗಂದ್ರೆ ಇದು ಏನು? ವಾಟ್ ಇಸ್ ದಿಸ್? ಕ್ರಿಯಾ ಪ್ರಾತಿನಿಧ್ಯ ಅಂದ್ರೆ ಏನು?
ಏನು ಕ್ರಿಯಾ ಪ್ರಾತಿನಿಧ್ಯ ಅಂದ್ರೆ ನೋಡಿ, ಕ್ರಿಯಾ ಪ್ರಾತಿನಿಧ್ಯ ಇದನ್ನು ಅಭಿನಯ ಪ್ರಾತಿನಿಧ್ಯ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಎನಾಕ್ಟ್ ಅಂದ್ರೆ ಏನು? ಆಕ್ಟ್ ಮಾಡೋದಲ್ವಾ, ಎನಾಕ್ಟ್ ಮಾಡಿ ತೋರಿಸಿ ಅಂತ ಹೇಳ್ತಾರೆ. ಎನಾಕ್ಟ್ ಅಂದ್ರೇನು? ಆಕ್ಟ್ ಮಾಡೋದು ಇಂಗ್ಲಿಷ್ ನಲ್ಲಿ. ಸೊ ಕ್ರಿಯಾ ಪ್ರಾತಿನಿಧ್ಯ ಅಂದ್ರೆ ಅಭಿನಯ ಪ್ರಾತಿನಿಧ್ಯ ಅಂತ ಕೂಡ ಕರೀತಾರೆ. ಅಂದ್ರೆ ಅಭಿನಯ ಮಾಡೋದು. ಯಾವುದೇ ವಿಷಯವನ್ನ ಮಗು ಚಟುವಟಿಕೆಯ ಮೂಲಕ ಕಲಿಯುತ್ತೆ. ಈ ಹಂತದಲ್ಲಿ ಕಲಿಕೆ ಅನ್ನುವಂಥದ್ದು ಕ್ರಿಯೆ, ಅಭಿನಯ, ಕ್ರೀಡೆ ಇಂತಹ ಚಟುವಟಿಕೆಯ ಮೂಲಕ ಒಂದು ವಸ್ತು, ಪ್ರಾಣಿ, ಘಟನೆಗಳನ್ನ ವ್ಯಾಖ್ಯಾನಿಸ್ತಾ ಹೋಗುತ್ತೆ ಮಗು. ಈ ಹಂತದಲ್ಲಿ ಮಗು ಅಭಿನಯ ಅಥವಾ ಕ್ರಿಯೆಯ ಮೂಲಕ ಕೂಡ ತನ್ನ ಹಿಂದಿನ ಅನುಭವಗಳನ್ನ ಅದು ವ್ಯಕ್ತಪಡಿಸ್ತಾ ಹೋಗುತ್ತೆ. ಆದ್ದರಿಂದ ಬ್ರೂನರ್ ಅವರ ಪ್ರಕಾರ ಈ ಹಂತದಲ್ಲಿ ವಿಷಯವನ್ನ ಕ್ರಿಯೆ ಅಥವಾ ಅಭಿನಯದ ಮೂಲಕ ಮಕ್ಕಳಿಗೆ ಕಲಿಸುವುದು ಸೂಕ್ತ ಅಂತ ಹೇಳಿ ಎನಾಕ್ಟಿವ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದ್ರು. ಎನಾಕ್ಟಿವ್ ಅಂದ್ರೆ ಮಕ್ಕಳಿಗೆ ನಾವು ಒಂಥರ ಚಟುವಟಿಕೆ ಮೂಲಕ, ಆ ಚಟುವಟಿಕೆ ಏನಾಗಿರ್ಬೇಕು? ಅದು ಕ್ರೀಡಾತ್ಮಕವಾಗಿ ಆಗಿರ್ಬೋದು, ಅಭಿನಯದ ಮೂಲಕ ಆಗಿರ್ಬೋದು, ಏನಾದ್ರೂ ಒಂದು ಕ್ರಿಯೆ ಮೂಲಕ ಆಗಿರ್ಬೋದು. ಒಟ್ನಲ್ಲಿ ನಾವು ಅಭಿನಯದ ಮೂಲಕ ನಾವು ಮಕ್ಕಳಿಗೆ ಕಲಿಸಿದಾಗ ಮಕ್ಕಳು ತುಂಬಾ ಚೆನ್ನಾಗಿ ಅವರು ಗ್ರಹಿಸ್ತಾರೆ ಅಂತ ಹೇಳಿ ಹೇಳಿದ್ರು. ಇನ್ನು ಪ್ರತಿಮಾ ಅಥವಾ ಬಿಂಬ ಪ್ರಾತಿನಿಧ್ಯ ಅಂತ ನೋಡಿದಾಗ ಇದನ್ನ ಚಿತ್ರರೂಪ ಪ್ರಾತಿನಿಧೀಕರಣ ಅಂತ ಕೂಡ ಕರೀತಾರೆ. ಇದು ಮಗುವಿನ ಆಂತರಿಕ ಪರಿಕಲ್ಪನೆಯ ಮೇಲೆ ಇದು ಆಧಾರವಾಗಿರುತ್ತೆ. ಈ ಹಂತದಲ್ಲಿ ಮಗು ವಸ್ತು, ಪ್ರಾಣಿ ಅಥವಾ ಸನ್ನಿವೇಶವನ್ನ ಚಿತ್ರದ ಮೂಲಕನೇ ಕಲಿತಾ ಹೋಗುತ್ತೆ. ಆದ್ರಿಂದ ಬ್ರೂನರ್ ಅವರ ಪ್ರಕಾರ ಈ ಹಂತದಲ್ಲಿ ಬೋಧನೋಪಕರಣಗಳನ್ನ ಬಳಸಿ ಬೋಧಿಸುವುದು ಸೂಕ್ತ ಅಂತ ಹೇಳ್ತಾರೆ. ಇದು ಬೋಧನೋಪಕರಣಗಳು ಅಂತ ಬಂದಾಗ ನೋಡಿ, ಬೋಧನೋಪಕರಣಗಳನ್ನ ಬಳಸೋದು ಸೂಕ್ತ. ಅದ್ರ ಜೊತೆಗೆ ಬ್ಲಾಕ್ ಬೋರ್ಡ್ ಕೂಡ ಒಂದು ಬೋಧನಾ ವಸ್ತುನೇ, ಹೌದಲ್ವಾ? ಬ್ಲಾಕ್ ಬೋರ್ಡ್ ಕೂಡ ಒಂದು ಬೋಧನೋಪಕರಣನೇ. ಅದ್ರೊಳಗಡೆ ಇವಾಗ ಅಂತ ಕೆಲವರು ಯಾರಾದ್ರೂ ಫೆಮಿಲಿಯರ್ ಇದ್ರೆ ನೋಡಿ, ನಿಮಗೆ ಗೊತ್ತಿರ್ಬೋದು ಯಾರಾದ್ರೂ. ಈಗ ಫಾರ್ ಎಕ್ಸಾಂಪಲ್ ಅಂತ ಬರೀತಾರಲ್ವಾ, ಏನಲ್ಲೇ ಒಂದು ಫಿಗರ್ ಬರೀತಾರೆ, ಎ ಫಾರ್ ಆಂಟ್ ಅಂತ ಹೇಳಿ. ಇವಾಗ ಈ ರೀತಿ ಬರ್ದು ಇದು ಆಂಟ್ ಅಂತ ಹೇಳಿ. ಓಕೆ, ಆಮೇಲೆ ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಬಿ ಫಾರ್ ಬಟರ್ಫ್ಲೈ. ಓಕೆ, ಈ ತರ ಇದನ್ನೇ ಮತ್ತೆ ಈ ಬಟರ್ಫ್ಲೈನೇ ಅಂದ್ರೆ ಈ ಬಿನ ಇಲ್ಲಿ ಉಲ್ಟಾ ಬರೆದ್ಬಿಟ್ಟು ಈ ರೀತಿ ಬರೆಯುವಂಥದ್ದು. ಇದನ್ನೇ ಏನಂತ ಹೇಳ್ಬೋದು ನಾವು? ಬಿಂಬ ಪ್ರಾತಿನಿಧ್ಯ ಅಂತ ಹೇಳ್ಬೋದು. ಅಂದ್ರೆ ಚಿತ್ರ ರೂಪದಲ್ಲಿ ಪ್ರಾತಿನಿಧ್ಯ ಮಾಡ್ಬಿಟ್ಟು ಮಕ್ಕಳಿಗೆ ನಾವು ದಿಸ್ ಇಸ್ ಎ ಅಂದ್ರೆ ಎ ಇಂದ ನಾವು ಆಂಟ್ ಅನ್ನ ಬರಿಬಹುದು, ಬಿ ಇಂದ ಬಟರ್ಫ್ಲೈ ಅಂತ ಹೇಳಿ ಅವರಿಗೆ ಚಿತ್ರದ ಮೂಲಕ ಅಲ್ಲಿಗೆ ಆಲ್ಫಾಬೆಟ್ಸ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಕಲಿತಾರೆ. ಜೊತೆಗೆ ಆ ಒಂದು ಲೆಟರ್ ಯಾವ ಒಂದು ವರ್ಡ್ ಅನ್ನ ಹೇಳುತ್ತೆ ಅನ್ನೋದನ್ನು ಕೂಡ ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಾರೆ. ಓಕೆ, ಹಾಗಾಗಿ ಇಲ್ಲಿ ಚಿತ್ರರೂಪ ಪ್ರಾತಿನಿಧೀಕರಣದ ಬಗ್ಗೆ ಬ್ರೂನರ್ ಅವರು ಹೇಳ್ತಾ ಹೋಗ್ತಾರೆ. ಇದು ಮಗುವಿನ ಆಂತರಿಕ ಪರಿಕಲ್ಪನೆಯ ಮೇಲೆ ಆಧಾರವಾಗಿರುತ್ತೆ. ಜೊತೆಗೆ ಈ ಹಂತದಲ್ಲಿ ಮಗು ಹೇಳದ್ವಲ್ಲ, ವಸ್ತು, ಪ್ರಾಣಿ, ಸನ್ನಿವೇಶದನ್ನ ಚಿತ್ರದ ಮೂಲಕ ಕಲಿಯುತ್ತೆ. ಹಾಗಾಗಿ ಅದ್ರ ಮೂಲಕ ಕಲಿಸೋದು ಬಹಳನೇ ಉಪಯುಕ್ತ ಅಂತ ಹೇಳ್ಬೋದು. ಓಕೆ, ಇನ್ನು ಸಾಂಕೇತಿಕ ಪ್ರಾತಿನಿಧ್ಯ ಅಂತ ಹೇಳ್ತೀವಿ. ಬ್ರೂನರ್ ಅವರ ಪ್ರಕಾರ ಇದು ಮುಂದುವರೆದ ಪ್ರಾತಿನಿಧಿಕ ರೂಪ ಆಗಿರುತ್ತೆ. ಈ ಹಂತದಲ್ಲಿ ಮಕ್ಕಳು ಅಮೂರ್ತ ಕಲ್ಪನೆಗಳನ್ನ ನೋಡಿ, ಸಾಂಕೇತಿಕ ಪ್ರಾತಿನಿಧ್ಯ ಅಂತ ಹೇಳಿದಾಗ ಅಮೂರ್ತ ಕಲ್ಪನೆಗಳನ್ನ ಮೂಡಿಸ್ಕೊಳ್ಳೋದಕ್ಕೆ ಈ ಒಂದು ಹಂತದಲ್ಲಿ ಅವರು ಶಕ್ತರಾಗಿರ್ತಾರೆ. ಅಂದ್ರೆ ಇವಾಗ ನಾವು ಬಾಯಲ್ಲಿ ಹೇಳಿದನ್ನ ದೇ ಕ್ಯಾನ್ ಇಮ್ಯಾಜಿನ್ ಈಸಿಲಿ. ಓಕೆ, ಅವರು ತುಂಬಾ ಈಸಿಯಾಗಿ ಇಮ್ಯಾಜಿನ್ ಮಾಡ್ತಾ ಇರ್ತಾರೆ ಮಕ್ಕಳು. ಅಂದ್ರೆ ಅವರು ಇಮ್ಯಾಜಿನೇಷನ್ ಮಾಡೋದಕ್ಕೆ ಆ ಒಂದು ಹಂತದಲ್ಲಿ ಸ್ಟೆಬಿಲಿಟಿಯನ್ನ ಪಡ್ಕೊಂಡಿರ್ತಾರೆ ಮಕ್ಕಳು. ಹಾಗಾಗಿ ಸಾಂಕೇತಿಕ ಪ್ರಾತಿನಿಧ್ಯ ಅನ್ನುವಂಥದ್ದು ಈ ಅವರ ಒಂದು ಅಮೂರ್ತ ಕಲ್ಪನೆಗಳನ್ನ ಮೂಡಿಸೋದಕ್ಕೆ ಯಾವಾಗ ಶಕ್ತರಾಗಿರ್ತಾರೋ ಅಂತ ಒಂದು ಸಂದರ್ಭದಲ್ಲಿ ಸಾಂಕೇತಿಕ ಪ್ರಾತಿನಿಧ್ಯಕ್ಕೆ ನಾವು ಹೆಚ್ಚು ಒತ್ತು ಕೊಡ್ಬೇಕು ಅಂತ ಹೇಳ್ತಾರೆ. ಅವರು ತಮ್ಮ ಅನುಭವವನ್ನ ಭಾಷೆಯಲ್ಲಿ ರೂಪಾಂತರ ಮಾಡಲು ಪ್ರಾರಂಭಿಸ್ತಾರೆ. ನೋಡಿ, ಭಾಷೆಯಲ್ಲಿ ಅವರು ರೂಪಾಂತರ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಮತ್ತು ಭಾಷೆಯನ್ನ ಚಿಂತನೆಯ ಒಂದು ಸಾಧನದಂತೆ ಅವರು ಬಳಸ್ತಾ ಹೋಗ್ತಾರೆ. ಓಕೆ, ಇನ್ನು ಬ್ರೂನರ್ ಅವರ ಸಿದ್ಧಾಂತದ ಶೈಕ್ಷಣಿಕ ನಿಹಿತಾರ್ಥಗಳು ಶೈಕ್ಷಣಿಕ ನಿಹಿತಾರ್ಥಗಳು ಅಂತ ಹೇಳಿದ್ರೆ ದಟ್ ಇಸ್ ಎಜುಕೇಶನಲ್ ಇಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಓಕೆ, ಎಜುಕೇಶನಲ್ ಇಂಪ್ಲಿಕೇಶನ್ಸ್ ಇವನ್ ಇದು ಏನಾಯ್ತು ಅಂದ್ರೆ ಇದು GPSTR ಆಯ್ತು, HSTR ಆಯ್ತು, ಜೊತೆಗೆ TETನೂ ಆಯ್ತು. ಅದ್ರ ಜೊತೆಗೆ ಇವನ್ ಯಾರೆಲ್ಲ BEd ಓದ್ತಾ ಇರ್ತೀರಾ ಅವರಿಗೆ ಸೈಕಾಲಜಿಗೆ ಸಂಬಂಧಪಟ್ಟಂತ ನೋಟ್ಸ್ ಕೂಡ ಇಷ್ಟೇ, ನೀವಿಷ್ಟು ಬರೆದ್ರೆ ಸಾಕು.
ಬ್ರೂನರ್ ಅವ್ರ ಬಗ್ಗೆ. ಅವ್ರೇನ್ ಹೇಳಿದ್ರು, ಅವರ ಒಂದು ಗ್ರಹಿಕಾ ಕ್ಷೇತ್ರಗಳು ಬಗ್ಗೆ ಏನ್ ಹೇಳಿದ್ರು, ಜೊತೆಗೆ ಶೈಕ್ಷಣಿಕ ನಿಹಿತಾರ್ಥಗಳು, ಇದನ್ನ ಬರೆದು ಬಿಟ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾರೆಲ್ಲ BEd ಮಾಡಿರ್ತೀರೋ ಅವರಿಗೆ. ಅದ್ರಲ್ಲೂ ನಾವು ಫಸ್ಟ್ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಹೇಳಿದ್ರೆ ದಟ್ ಇಸ್ ಶೈಕ್ಷಣಿಕ ನಿಹಿತಾರ್ಥಗಳು ವೆರಿ ಇಂಪಾರ್ಟೆಂಟ್, ಎಜುಕೇಶನಲ್ ಇಂಪ್ಲಿಕೇಶನ್ಸ್ ಅನ್ನುವಂಥದ್ದು. ನೋಡಿ, ಬ್ರೂನರ್ ಅವರ ಸಿದ್ಧಾಂತದ ಶೈಕ್ಷಣಿಕ ನಿಹಿತಾರ್ಥಗಳು ಅಂತ ಬಂದಾಗ, ಮಕ್ಕಳು ಕ್ರಿಯಾತ್ಮಕವಾಗಿ ನಂತರ ಚಿತ್ರದ ರೂಪದಲ್ಲಿ ಹಾಗೂ ಅಮೂರ್ತ ರೂಪದಲ್ಲಿರುವ ವಿಷಯಗಳನ್ನ ಗ್ರಹಿಸುವ ಸಾಮರ್ಥ್ಯವನ್ನ ಹೊಂದುತ್ತಾರೆ. ನೋಡಿ, ಮಕ್ಕಳು ಕ್ರಿಯಾತ್ಮಕವಾಗಿ, ಮೊದಲನೇದು ಕ್ರಿಯಾತ್ಮಕ, ನೆಕ್ಸ್ಟ್ ಚಿತ್ರ ರೂಪದಲ್ಲಿ, ಅದ್ರ ನೆಕ್ಸ್ಟ್ ಅಮೂರ್ತ ರೂಪದಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬೇಸ್ ಮೇಲೆ ಕೆಲವೊಂದ್ಸತಿ ಬಹಳಷ್ಟು ಕ್ವೆಶನ್ಸ್, ಅಪ್ಲೈಡ್ ಕ್ವೆಶನ್ಸ್ ಬಂದಿದಾವೆ. ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಷ್ಟೇ ಇರೋದು ಟಾಪಿಕ್, ಬಟ್ ಇದ್ರ ಮೇಲೆ ಈ ಬೇಸಿಕ್ ಅನ್ನ ಇದನ್ನ ಅರ್ಥ ಮಾಡ್ಕೊಂಡ್ರೆ, ಇದ್ರ ಮೇಲೆ ತಿರ್ಗಾ ಮುರ್ಗಾ ತಲೆ ಕೆಳಗ್ ಮಾಡಿ ಕ್ವೆಶನ್ ಕೇಳಿದ್ರು ನೀವು ತುಂಬಾ ಈಸಿಯಾಗಿನೇ ಉತ್ತರಿಸ್ತೀರಾ. ಓಕೆ, ಮಕ್ಕಳು ಕ್ರಿಯಾತ್ಮಕವಾಗಿ ಮೊದಲು ಕಲಿತಾರೆ ಬ್ರೂನರ್ ಅವ್ರ ಪ್ರಕಾರ. ನೆಕ್ಸ್ಟ್ ಅವರು ಚಿತ್ರ ರೂಪದಲ್ಲಿ ಕಲಿತಾರೆ. ಅದ್ರ ನೆಕ್ಸ್ಟ್ ಅಮೂರ್ತ ರೂಪದಲ್ಲಿರುವ ವಿಷಯಗಳನ್ನ ಗ್ರಹಿಸ್ತಾ ಹೋಗ್ತಾರೆ, ಜೊತೆಗೆ ಆ ಒಂದು ಸಾಮರ್ಥ್ಯವನ್ನ ಪಡಿತಾರೆ. ಆದುದರಿಂದ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ದೃಶ್ಯದ ಮತ್ತು ಸಂವೇದನಾನುಭವಗಳ ಮೂಲಕ ಕಲಿಯೋದಕ್ಕೆ ಪ್ರೋತ್ಸಾಹ ಕೊಟ್ಟು ಪ್ರತಿಮಾ ಪ್ರಾತಿನಿಧ್ಯಕ್ಕೆ ಅವಕಾಶವನ್ನ ನೀಡಬೇಕು. ಅದರ ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಕೆಲವು ವೇಳೆ ಪ್ರತಿಮೆಯ ರೂಪದ ಪ್ರಾತಿನಿಧ್ಯ, ಇನ್ನೂ ಕೆಲವು ವೇಳೆ ಸಾಂಕೇತಿಕ ಚಿಹ್ನೆಯನ್ನ ಬಳಸ್ತಾರೆ. ಈ ರೀತಿ ಅಂದ್ರೆ ಮಕ್ಕಳ ಈ ಕುರಿತಾದಂತಹ ವಿಷಯವನ್ನ ನಾವು ಶಿಕ್ಷಕರಾದಂತವರು ನೆನಪಿನಲ್ಲಿ ಇಟ್ಟುಕೋಬೇಕು. ಇದನ್ನ ಬಲಪಡಿಸಲು ಕೆಲವು ಸಮಯ ಪಾಠ, ಓಕೆ, ಇದನ್ನ ಬಲಪಡಿಸೋದಕ್ಕೆ ಕೆಲವು ಸಮಯ ಪಾಠದ ಕೆಲವು ಭಾಗಗಳ ದೃಶ್ಯ ಪ್ರತಿಮೆಗಳು ಮತ್ತು ಸಂಕೇತಗಳ ಮೇಲೆ ನಾವು ಒತ್ತು ಕೊಟ್ಟು ಕಲಿಸ್ಬೇಕು. ಇವಾಗ ಒಂದ್ರ ಬಗ್ಗೆ ಹೇಳ್ತಾ ಇರ್ತೇವೆ, ಇವಾಗ ಏನೋ ಇವಾಗ ಸೋಷಿಯಲ್ ಹೇಳ್ತಾ ಇರ್ತಾರೆ ಅಂತ ಹೇಳಿದ್ರೆ, ಒಂದು ಅಲ್ಲೇನೋ ಕುತುಬ್ ಮಿನಾರ್ ಬರುತ್ತೆ, ಆ ಒಂದು ಚಿತ್ರವನ್ನ ತೋರಿಸಿ ಇದೆ ನೋಡಿ ಅಂತ ಹೇಳಿ ಅದನ್ನ ಒತ್ತು ಕೊಟ್ಟು ಆ ಚಿತ್ರವನ್ನ ನೋಡಿ ಅದ್ರಲ್ಲಿ ಏನೇನಿದೆ ಅದು, ಸೊ ಆ ತರ ಹೇಳುವಂಥದ್ದು. ಮತ್ತೆ ಸೈನ್ಸ್ ವಿಚಾರಕ್ಕೆ ಬಂದಾಗ, ಓಕೆ, ಸೈನ್ಸ್ ಅಂತ ಬಂದಾಗ ರಿಯಾಕ್ಷನ್ಸ್ ಆಗಿರ್ಬೋದು, ಓಕೆ, ಅದ್ರ ಬಗ್ಗೆ ಎಲ್ಲ ಹೇಳುವಂಥದ್ದು. ಅವರಿಗೆ ದೃಶ್ಯಾತ್ಮಕವಾಗಿ ನಾವು ಅವ್ರನ್ನ ಪ್ರಾಕ್ಟಿಕಲ್ ಆಗಿ ತೋರಿಸುವಂಥದ್ದು. ಇನ್ನು ಕೆಲವು ಭಾಗಗಳನ್ನ ಭಾಷೆಯ ಮೇಲೆ ಒತ್ತು ಕೊಟ್ಟು ಹೇಳುವಂಥದ್ದು. ಇವುಗಳ ಜೊತೆಗೆ ವಿದ್ಯಾರ್ಥಿಗಳ ನಡುವೆ ಶಾಬ್ದಿಕ ಪರಿಸರ ವಿನಿಮಯಕ್ಕೆ ಅವಕಾಶವನ್ನ ಕಲ್ಪಿಸಬೇಕು. ಅದರ ಜೊತೆಗೆ ವಿದ್ಯಾರ್ಥಿಗಳು ಸಾಂಕೇತಿಕ ಪ್ರಾತಿನಿಧಿಕದ ಮೇಲೆ ಸಮರ್ಥರಾದ್ರೆ ಪರಿಕಲ್ಪನೆಗಳು ಮತ್ತು ತತ್ವಗಳ ಮೇಲೆ ಪ್ರಭುತ್ವ ಸಾಧಿಸೋದಕ್ಕೆ ಸಹಾಯ ಮಾಡಬೇಕು ಮಕ್ಕಳಿಗೆ. ಮತ್ತು ಅಂತಹ ಸಂಬಂಧಗಳ ಮೇಲೆ ಅವರಿಗೆ ಜಾಸ್ತಿ ಒತ್ತನ್ನ ಕೊಟ್ಟು ಒಂದು ಅಧ್ಯಯನ ಕ್ಷೇತ್ರದ ಸಂರಚನೆಯ ಕಡೆಗೆ ಅವರ ಗಮನವನ್ನ ಸೆಳೆಯಬೇಕು. ದಿಸ್ ಇಸ್ ಆಲ್ ಅಬೌಟ್ ಜೆರಮ್ ಬ್ರೂನರ್ ಅವರ ಶೈಕ್ಷಣಿಕ ನಿಹಿತಾರ್ಥಗಳು. ಓಕೆ, ಇದಿಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದ್ರ ಮೇಲೆ ನೀವು ಏನೇ ಕ್ವೆಶನ್ಸ್ ಬರಲಿ, ಅಂದ್ರೆ ನಿಮ್ಗೆ ಅದ್ರ ಬಗ್ಗೆನೇ ಒಂದು ನಾನು ವಿಡಿಯೋವನ್ನ ಮಾಡಿ ಹಾಕ್ಬೇಕು ಅಂತ ಯೋಚಿಸಿದೀನಿ. ಯಾರಿಗೆಲ್ಲ ಓಕೆ ಅಂದ್ರೆ ಏನು ಓದ್ಬೇಕು, ಹೇಗ್ ಓದ್ಬೇಕು ಅಂತ ಯಾರೆಲ್ಲ ಬಯಸ್ತಾ ಇದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಆಮೇಲೆ ನಿಮಗೆ ಈ ನೋಟ್ಸ್ ಇಷ್ಟ ಆಯ್ತಾ, ಇದ್ರ PDF ನಿಮಗ್ ಬೇಕಾ, ಇನ್ನು ಏನೇನೆಲ್ಲ ಇದ್ರ ಇಫ್ ಸಪೋಸ್ ನಿಮಗ್ ನಾನೇನಾದ್ರೂ ಬಿಟ್ಟಿದೀನಿ ಅಂತ ಅನ್ಸಿದ್ರೆ, ಓಕೆ, ಯಾವ್ದು ಬಿಟ್ಟಿಲ್ಲ, ಇದ್ರೊಳಗಡೆ ಯಾವ್ದು ಮಿಸ್ ಆಗಿಲ್ಲ, ಇದ್ರ ಮೇಲೆನೆ ತಿರ್ಗಾ ಮುರ್ಗಾ ಕ್ವೆಶನ್ ಕೇಳೋದು ಅಷ್ಟೇ. ನೀವ್ ಎಷ್ಟು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡಿರ್ತೀರಾ ಅದ್ರ ಬೇಸ್ ಮೇಲೆ ನೀವು ಅನಲೈಸ್ ಮಾಡಿ ಕ್ವೆಶನ್ಗೆ ಆನ್ಸರ್ ಮಾಡ್ತೀರಾ ಅಷ್ಟೇ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.